ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಫಣೀಂದ್ರ ಅವರ ಇಲ್ಲಿ FSL ತಂಡ ಎಲ್ಲಿಂದ ತನಿಖೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಂಥ ವಿಚಾರದಲ್ಲಿ? ಸುಮಾರು ಜನ ಸೇರಿದ್ರು, ಕಲ್ಲಲ್ಲಿ ಹೊಡೆದ್ರು, ಯಾರ್ಯಾರ್ದೋ ಗನ್ಗಳಿಂದ ಫೈರಿಂಗ್ ಆಗಿಬಿಟ್ಟಿದೆ ಅಂತ ಬಂದಾಗ ಎಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು FSL ಕಡೆಯಿಂದ ಅಂತ ಬಂದರೆ? ಫೈನ್ ಫಣೀಂದ್ರ ಅವ್ರ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ. ಲೋಕೇಶ್ವರ ಸರ್ ಕೇಳಿಸ್ತಾ ಇದೆ ನನ್ನ ವಾಯ್ಸು? ಫೈನ್ ನಾನು ನಟರಾಜ್ ಗೌಡ್ರೆ ನಿಮ್ಗೆ ಕೇಳ್ತೀನಿ. ನಾನು ಒಂದು ಪಾಯಿಂಟ್ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇಷ್ಟರ ಮಟ್ಟಿಗೆ ಹೋಗಿ ಕಾರ್ಯಕರ್ತ ಸತ್ತೋಗ್ಬಿಟ್ರು, ರಾಜಶೇಖರ್ ಮೇಲೆ ಫೈರಿಂಗ್ ಆಗೋಯ್ತು, ಇಷ್ಟು ಬೇಕಿತ್ತಾ? ಒಂದು ಬ್ಯಾನರು, ಒಂದು ಪುತ್ಥಳಿ ಅನಾವರಣ, ಒಂದು ಒಳ್ಳೆ ಕೆಲಸ ಇಲ್ಲ, ಬೇಕಿರಲಿಲ್ಲ. ಇದು ಈಗ ನರೇಂದ್ರ ಮೋದಿ ಅವರು ಅನೇಕ ಪುತ್ಥಳಿ ಉದ್ಘಾಟನೆ ಮಾಡಿದ್ದಾರೆ, ಯಾವತ್ತೂ ಕಿತ್ತಾಡ್ಕೊಂಡಿಲ್ವಲ್ಲ ಅಲ್ಲಿ. ಶಂಕರಾಚಾರ್ಯರಿಂದ ಹಿಡ್ಕೊಂಡು ರಾಮಾನುಜರವರೆಗೂ ಇಟ್ಕೊಂಡು ಎಲ್ಲ ಅನೇಕ ಸಾಧು ಸಂತರ. ರಮಕಾಂತ್ ಅವ್ರು ಏನಾಗಿದೆ ಅಂದರೆ, ಒಂದು BJP ಯಾವುದನ್ನ ಆನೆ ಬಲ ಅಂತ ಹೇಳುತ್ತೆ, ಯಾವ ನಾಯಕನ ಇಡೀ ಗಣಿ ಲೂಟಿಯನ್ನ ಕ್ಷಮಿಸಿ ತಮ್ಮೊಳಗೆ ಮತ್ತೆ ಸೇರಿಸ್ಕೊಂಡು ಇವರೇ ನಮ್ಗೆ ಆನೆ ಬಲ ಇದ್ದಂಗೆ ಅಂತ ಹೇಳುತ್ತೆ. ಆತ ಗಡಿಪಾರಾದಾಗಿಂದ ಅಲ್ಲಿ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಏನು ಹೇಳ್ತಾ ಇದ್ರು, ಮಾಫಿಯಾ ಏನಿತ್ತು ಅದೆಲ್ಲ ಹೋಗಿ ಜನ ನಾರ್ಮಲ್ಸಿ ಹತ್ತ ಬಂದಿದ್ದು. ಜೀನ್ಸ್ ಫ್ಯಾಕ್ಟ್ರಿಯಿಂದ ಅಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಹೆಚ್ಚಿಗೆ ಆಗಿ ಜನ ಬಹಳ ಅಲ್ಲಿಂದ ಗುಳೆ ಹೋಗೋದ್ರ ತಪ್ಪಿತ್ತಾ ಇತ್ತು. ಬರೀ ಏನು ಗಣಿ ನಂಬ್ಕೊಂಡಿದ್ರು ಅವರೆಲ್ಲ ಜನ ಬೇರೆ ಬೇರೆ ಉದ್ಯೋಗಗಳು ಕೂಡ ನಂಬ್ಕೊಂತ ಇದ್ರು. ಅಂತ ಸಮಯದಲ್ಲಿ ಜನಾರ್ದನ್ ರೆಡ್ಡಿ ವಾಪಸ್ ಬಂದು ಯಾವಾಗ ಉಪಚುನಾವಣೆಯಲ್ಲಿ ಸೋತ್ರು, ಯಾವುದು ಸಂಡೂರು ಉಪಚುನಾವಣೆಯಲ್ಲಿ ಸೋತ್ರು, ಅವಾಗಿಂದ ಅವ್ರಿಗೇನಾಗಿದೆ ಅಂದ್ರೆ, ನಾನು ಮತ್ತೆ ಇಲ್ಲಿ ಅಸ್ತಿತ್ವವನ್ನು ಶುರು ಮಾಡಬೇಕು, ಸ್ಥಾಪಿಸಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀರಾಮುಲು ಅವ್ರ ಪರವಾಗಿ ಜನ ಇಲ್ಲ, ಜನಾರ್ದನ್ ರೆಡ್ಡಿ ಪರವಾಗಿ ಜನ ಇಲ್ಲ, ಮುಂದೆ ಏನ್ ಮಾಡ್ಬೇಕು, ಜನಾರ್ದನ್ ರೆಡ್ಡಿ ಬೇರೆ ಕಡೆ ಹೋಗಿ ಚುನಾವಣೆ ಗೆದ್ದಿರ್ತಕ್ಕಂಥದ್ದು, ಮುಂದೆ ನಾವು ಇಲ್ಲಿ ಅಸ್ತಿತ್ವ ಮತ್ತೆ ಶುರು ಮಾಡ್ಕೊಳ್ಳೋಣ ಕಾರಣಕ್ಕಾಗಿ ಅವ್ರು ಅವಾಗಿಂದ ಕಿಡಿ ಕಾರ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ. ಆಮೇಲೆ ನೋಡಿ, ಭರತ್ ರೆಡ್ಡಿ ಇವತ್ತೇನು ಮಾತಾಡಿದ್ ತಪ್ಪಿದೆ, ನಾನು ಅದನ್ನ ಒಪ್ಕೊಂತೀನಿ. ಯಾವುದೇ ಆವೇಶ, ಯಾವುದೇ ರೀತಿಯ ಪ್ರಚೋದನೆಗೆ ಒಳಗಾಗಬಾರ್ದು. BJP ಕಾರ್ಯಕರ್ತರು ಅಥವಾ ಜನಾರ್ದನ್ ರೆಡ್ಡಿ ಗುಂಡಾಗಳು, ಅವರಿಂದಿಯ ಗುಂಡಾಗಳು ಏನೇ ರೀತಿಯಾಗಿ ಕೆಲಸ ಮಾಡಿದ್ರು ಕೂಡ ಕಾನೂನು ಮೊರೆ ಹೋಗ್ಬೇಕು, ಪೊಲೀಸ್ ಇಲಾಖೆಗೆ ಮೊರೆ ಹೋಗ್ಬೇಕೆ ಹೊರತು ನಾವು ನಿಮ್ಮನ್ನು ಬಿಡಲ್ಲ ಆ ತರ ಹೇಳೋ ಅಂತ ಹೇಳಿಕೆ ತಪ್ಪು. ಆದ್ರೆ ಭರತ್ ರೆಡ್ಡಿ ಕಳೆದ 2.5 ವರ್ಷಗಳಿಂದ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಕಳೆದ 20 ವರ್ಷಗಳಿಂದ ಮಾಡೋಕ್ಕಾಗಿಲ್ಲ ಅಷ್ಟು ಕೆಲಸವನ್ನ ಕಳೆದ 2.5 ವರ್ಷಗಳಲ್ಲಿ ಮಾಡಿದ್ದಾರೆ. ನೀವು ಮೂಲಭೂತ ಸೌಕರ್ಯಗಳಾಗ್ಬೋದು, ಅದು ಇವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಮಾಡೋ ಅಭಿವೃದ್ಧಿ ಕಾರ್ಯ ಇವ್ರು ಸಹಿಸಕ್ ಆಗ್ತಾ ಇಲ್ಲ, ಅದಕ್ಕಾಗಿ ದ್ವೇಷವನ್ನ ಕಾರ್ತಾ ಇದ್ದಾರೆ. ಅದು ನೀವು ನೋಡ್ಬೇಕು, ಆ ಪುತ್ಥಳಿ ಬಂದಾಗ ಮೆರವಣಿಗೆಗೆ 50,000 ಜನ ಸೇರಿದ್ದಾರೆ ಬರೀ ಪುತ್ಥಳಿ ಸ್ವಾಗತ ಮಾಡ್ಲಿಕ್ಕೆ. ಇನ್ನು ನಾಳೆ ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ 2 ಲಕ್ಷ ಜನ ಸೇರ್ತಾ ಇದ್ರಲ್ಲಿ. ಅದಕ್ಕಾಗಿ ಆ ಭಯ ಒಂದು ಇವರು ಅಲ್ಲ ರೀ, ಎಲ್ಲ ಒಂದ್ ಕಡೆ ಒಂದಿನ ಕಾರ್ಯಕ್ರಮ ಇರ್ತದೆ, ನಿಮ್ ಮನೆ ಕಾಂಪೌಂಡ್ ಏನ್ ಕಟ್ಟಿಲ್ಲ, ನಿಮ್ ಮನೆ ಗೇಟ್ ಕಟ್ಟಿಲ್ಲ ಬ್ಯಾನರ್ನ, ಅಲ್ಲಿಂದ ರಸ್ತೆಯಿಂದ SP ಸರ್ಕಲ್ ಇಂದ 100 ಮೀಟರ್ಸ್ ಇವ್ರ ಮನೆಗೆ ರಸ್ತೆಗೂ ಅವ್ರು ಕಟ್ಟಿರೋ ಜಾಗಕ್ಕೂ 100 ಮೀಟರ್ಸ್ ಆಯ್ತು, ಪಕ್ಕದಲ್ಲೇ ಕಟ್ಟಿದ್ರು ತಿಳ್ಕೊಳ್ಳಿ, ಏನಾಗ್ಬಿಡ್ತದ್ರಿ? ಬ್ಯಾನರ್ ಕಿತ್ತಾಕ್ಬೇಕಾಗಿತ್ತ ನೀವು? ಆ ಘನತೆನ ಅದು ಒಂದು ಕೆಲಸನ ಅದು. ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ, ಅವ್ರಿಗೆ ವಾಲ್ಮೀಕಿ ಪ್ರತಿಮೆ ಮಾಡ್ತಾರೆ, ಅದಕ್ಕೆ ನಿಮ್ಗೆ ಸಾಧ್ಯ ಆದ್ರೆ ನೀವು ಬೆಂಬಲ ಕೊಡ್ಬೇಕು, ಇಲ್ಲ ಮನೇಲಿ ಇರ್ಬೇಕು. ಫಣೀಂದ್ರ ಅವರೇ, ಈಗ ಇಂಥ ಕೇಸ್ಗಳಲ್ಲಿ FSL ಮುಂದೆ ಒಂದು ಸವಾಲು ಬಂದಾಗ ಹೇಗೆ ತನಿಖೆ ಸ್ಟಾರ್ಟ್ ಆಗುತ್ತೆ? ಯಾರು 5 ಗನ್ ಅಂತಾರೆ, ಪಿಸ್ತೂಲ್ ಅಂತಾರೆ, ರಿವಾಲ್ವರ್ ಅಂತಾರೆ, ಶಾರ್ಟ್ ಗನ್ ಅಂತಾರೆ, ಬೇರೆ ಬೇರೆ ವಿಚಾರಗಳಿದೆಯಲ್ಲ, ಒಂದು ತನಿಖೆ ಸ್ಟಾರ್ಟ್ ಆಗೋದು ಹೇಗೆ, ಇಲ್ಲಿಂದ ಅಂತ? ಸರ್, ಇಲ್ಲಿ ಒಂದು ಕ್ಲಾರಿಫಿಕೇಶನ್ ತಗೋಬೇಕಿದೆ. ಒಂದು ಬುಲೆಟ್ ಸೈಜು, ಇನ್ನೊಂದು ವೆಪನ್ ಕ್ಯಾಲಿಬರ್ ಸೈಜು, ಎರಡು ನಾವು ಕನ್ಸಿಡರೇಷನ್ ತಗೋಬೇಕಿದೆ. ಇದರಲ್ಲಿ ಯೂಸ್ ಮಾಡುವಂತ ಈ ಒಂದು ಇದರಲ್ಲಿ 0.76 mm ಕ್ಯಾಲಿಬರ್ ಅದು ಅಂತ ಬರ್ಬೋದು, ಬುಲೆಟ್ ಸೈಜ್ ಅಲ್ಲ ಅದು. ಓಕೆ, ಸೊ ಯಾವ ಬುಲೆಟ್ ಸೈಜು ಯಾವ ತರದ ವೆಪನ್ ಗಳಲ್ಲಿ ಹೋಗುತ್ತೆ, ಅಥವಾ ಯಾವ ತರ ವೆಪನ್ ಬಂದಾಗ ಯಾವ ತರ ಬುಲೆಟ್ ಇರಬೇಕಿದೆ ಅನ್ನೋ ವಿಚಾರ ಮೊದಲನೇ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅದು. ಎರಡನೇದು, ಈ ಕೇಸ್ ನಲ್ಲಿ ಫೈರ್ ಆಗಿದೆ ಅನ್ನೋ ವಿಚಾರ ಡಿಸ್ಪ್ಯೂಟ್ ಅಲ್ಲಿ ಇಲ್ಲ, ಫೈರ್ ಆಗಿದೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಸೆಕೆಂಡ್, ಯಾವ ತರದ ವೆಪನ್ ಗಳಿಂದ ಇದು ಫೈರ್ ಮಾಡಲಾಗಿದೆ ಅಂತ ಇವಾಗ ಬಂದಿರೋದು ಊಹಾಪೋಹಗಳಿಂದ ಬಂದಿರುವಂತ ವಿಚಾರ. ಇವಾಗಿನ FSL ರಿಪೋರ್ಟ್ ಬಂದಿಲ್ಲ ಈ ಕೇಸಲ್ಲಿ. ಅಕ್ಕಪಕ್ಕದ ಪ್ರಕಾರ ಕಂಟ್ರಿ ಮೇಡ್ ವೆಪನ್ ಇಂದ ಬಂದಿದೆ ಅಂತ ನಾನು ಕೂಡ ಕೆಲವು ಮೀಡಿಯಾ ಆರ್ಟಿಕಲ್ಸ್ ಗಳನ್ನ ಓದ್ದೆ. ಓಕೆ, ಬಟ್ ಅದು ಅಸರ್ಟೈನ್ ಮಾಡುವಂತದ್ದು ಕೇವಲ ಟೆಕ್ನಿಕಲ್ ಪ್ರೊಸೆಸ್ ಅಲ್ಲಿ ಮಾತ್ರನೇ. ಮೂರನೇದು, ಯಾವ ವ್ಯಕ್ತಿ ಫೈರ್ ಮಾಡಿರ್ತಾನೆ ಅವನ್ಗೆ ಸಮಥಿಂಗ್ ಕಾಲ್ಡ್ ಆಸ್ GSR, ಗನ್ ಶಾಟ್ ರೆಸಿಡ್ಯೂ ಅಂತ ಕರೀತೀವಿ ನಾವು ಅದನ್ನ. ಸೊ ವೆನ್ ಹಿ ಫೈರ್ಸ್ ಅಲ್ಲ, ಅದರಲ್ಲಿ ಗನ್ ಪೌಡರ್ ಇರುತ್ತೆ. ಆ ಗನ್ ಪೌಡರ್ ಕಂಪ್ಲೀಟ್ ಆಗಿ ಸುಡೋದಿಲ್ಲ. ಆ ಒಂದು ಫೋರ್ಸ್ಗೆ ಪರ್ಪಸ್ ಆಫ್ ದ ಗನ್ ಫೈರ್ ಇಸ್ ಟು ಕ್ರಿಯೇಟೆಡ್ ಎನರ್ಜಿ, ಅದು ಕಂಪ್ಲೀಟ್ ಸುಡೋದಿಲ್ಲ.
ಫೈರ್ ಮಾಡಿದಂತ ವ್ಯಕ್ತಿಯ ಕೈಗೆ ಅದು ಕೆಲವು ಪೌಡರ್ಗಳು ಅಂಟ್ಕೊಳ್ಳುತ್ತದು. Correct. ದಟ್ ಇಸ್ ಕಾಲ್ಡ್ ಗನ್ ಶಾಟ್ ರೆಸಿಡ್ಯೂ ಅಂದ್ಬಿಟ್ಟು ಅಂತ. ಇಂಥ ವ್ಯಕ್ತಿನೇನೆ ಆ ಒಂದು ವೆಪನ್ ಅನ್ನ ಯೂಸ್ ಮಾಡಿ ಶೂಟ್ ಮಾಡಿದಾರ ಅಂತ ಪ್ರಶ್ನೆ ಮಾಡಿದ್ರೆ ದಟ್ ಈಸ್ ಟೈಮ್ ಇಸ್ ಎಸೆನ್ಸ್ ಆಫ್ ಇನ್ವೆಸ್ಟಿಗೇಷನ್. Correct. ಎಷ್ಟು ಬೇಗ ಅದನ್ನ ಪತ್ತೆ ಹಚ್ತಾರೆ, ಬಿಕಾಸ್ ಅವನು ಬೇರೆ ಬೇರೆ ಟೈಮಲ್ಲಿ ಕೈ ತೊಳ್ಕೊಂಡ ಬೇರೆ ಕೆಲಸ ಮಾಡ್ದ ಅಂತ ಕೇಳಿದ್ರೆ ಆ GS ರೆಸಿಡ್ಯೂಸ್ ಸಿಗದೆ ಹೋಗ್ಬೋದು, ಡಿಪೆಂಡಿಂಗ್ ಅಪಾನ್ ಲಾಟ್ ಆಫ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಆ ಒಂದು ಪ್ಯಾರಾಮೀಟರ್ಸ್ ಲೆಕ್ಕ ತಗೊಂಡ್ರೆ, ಸೊ ಯಾರು ಫೈರ್ ಮಾಡಿದ್ದಾರೆ, ಯಾವ ವೆಪನ್ ಇಂದ ಫೈರ್ ಮಾಡಿದ್ದಾರೆ ಚೆಕ್ ಮಾಡೋದಕ್ಕೆ ದ ಇಮಿಡಿಯೇಟ್ ಆಕ್ಷನ್ ಆಫ್ ದ ಸಸ್ಪೆಕ್ಟ್ಸ್ ಹಿಡಿಬೇಕಿದೆ ಮತ್ತು ಆ ಸಸ್ಪೆಕ್ಟ್ಸ್ ಗಳಿರುವಂತಹ ವೆಪನ್ ಗಳನ್ನ ಸೀಸ್ ಮಾಡಬೇಕಿದೆ. ಸೀಸ್ ಮಾಡಿದ ನಂತರ ಆ ವೆಪನ್ ಗಳಿಗೆ ಆ ಬುಲೆಟ್ ನ ಲೋಡ್ ಮಾಡಿ FSL ಅಲ್ಲಿ ಶೂಟಿಂಗ್ ರೇಂಜ್ ಇದೆ, ಟೆಸ್ಟ್ ಫೈರ್ ಮಾಡ್ಲಿಕ್ಕೆ ಅಂತ ಶೂಟಿಂಗ್ ರೇಂಜ್ ಇದೆ. ಆ ಬುಲೆಟ್ ನ ಲೋಡ್ ಮಾಡಿ ಆ ಪರ್ಟಿಕ್ಯುಲರ್ ವೆಪನ್ ಗಳಿಂದ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ನಂತರ ಆ ಕಾರ್ಟ್ರಿಡ್ಜ್ ಗಿರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಮತ್ತು ಅಲ್ಲಿ ಸೀನ್ ಆಫ್ ಅಫೆನ್ಸ್ ಏನಿದೆ ಅಲ್ಲಿ ಸಿಕ್ಕಂತ ಕಾರ್ಟ್ರಿಡ್ಜ್ ಏನು ಕ್ಯಾರೆಕ್ಟರಿಸ್ಟಿಕ್ ಇದೆ, ಎರಡು ಒಂದೇ ಆದ ಪಕ್ಷದಲ್ಲಿ ಇಂಥ ವೆಪನ್ ಯೂಸ್ ಮಾಡಿ ಎರಡು ಬುಲೆಟ್ ನ ಶೂಟ್ ಮಾಡಲಾಗಿದೆ. ಅಂದ್ರೆ ಟೆಸ್ಟ್ ಫೈರ್ ಮಾಡಿರುವಂತದೊಂದು, ಅಲ್ಲಿ ಸಸ್ಪೆಕ್ಟ್ ಆಗಿ ಬಿದ್ದಿರುವಂತ ಒಂದು ಕಾರ್ಟ್ರಿಡ್ಜ್, ಎರಡು ಒಂದೇ ವೆಪನ್ ಇಂದ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಆದ್ರೆ ಈ ಸ್ಟ್ಯಾಂಡರ್ಡ್ ವೆಪನ್ ಗಳಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ನಾವು ನೋಡ್ಬೋದಿರುತ್ತೆ. ಒಂದು ಯಾವುದೋ ಒಂದು ಸ್ಪೆಸಿಫಿಕ್ ಕಂಪನಿಯ ಒಂದು ಸೀರಿಯಲ್ ನಂಬರ್ ಇರುವಂತ ವೆಪನ್ ಅಂತ ಕೇಳಿದ್ರೆ ಅದಕ್ಕೆ ಸಾಧಾರಣವಾಗಿ ಕೆಲವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡ್ತೀವಿ ನಾವು. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ಹೋಲಿಕೆ ಮಾಡೋದಾಯ್ತು ಅಂತ ಕೇಳಿದ್ರೆ ಒಂದು ಕಾರ್ಟ್ರಿಡ್ಜ್ ನೋಡಿದಾಗ ಸ್ವಲ್ಪ ಆ ಒಂದು ಪಿನ್ ಮಾರ್ಕ್ ಅಂತ ಬರುತ್ತೆ. ಆ ಪಿನ್ ಮಾರ್ಕ್ ಸ್ವಲ್ಪ ಎಲ್ಲೋ ಒಂದು ಡಿಫೆಕ್ಟಿವ್ ಆಗಿ ಬಿದ್ದಿರತ್ತೋ ಎಲ್ಲೋ ಒಂದು ಬೇರೆ ಕಡೆ ಬಿದ್ದಿರತ್ತೆ ಅಂತ ಹೇಳಿದಾಗ ದಿಸ್ ಶುಡ್ ಬಿ ಅ ಕಂಟ್ರಿ ಮೇಡ್ ಆರ್ ನಾನ್ ಫಾರ್ಮಲ್ ವೆಪನ್ ಕ್ಯಾಟಗರಿ ಅಂತ ಪ್ರೈಮಾ ಫೇಸಿ ಕನ್ಸಿಡರ್ ಮಾಡಬಹುದಿರುತ್ತೆ. ಸೊ ಅದರ ಆಧಾರಿತವಾಗಿ ಕೆಲವೊಂದು ಮೇಲ್ನೋಟಕ್ಕೆ ಹೇಳಿರ್ಬೋದು ಅಷ್ಟೇ ಈ ವಿಚಾರ. ಬಟ್ FSL ರಿಪೋರ್ಟ್ ಓನ್ಲಿ ಕ್ಯಾನ್ ಕನ್ಫರ್ಮ್ ದಿಸ್ ಥಿಂಗ್ಸ್. ಇದೆಲ್ಲ ಮತ್ತೆ ಇಂಥ ವಿಚಾರಗಳಲ್ಲಿ ಎರಡೂ ಕಡೆ ದುಡುಕಿದ್ದಾರೆ ಅಂತ ಅನಿಸ್ತಿಲ್ವಾ? ಕಲ್ಲು ತೂರಾಟಗಳಲ್ಲಿ ಬರೀ ಒಂದೇ ಕಡೆಯವ್ರು ಬಂದು ಒಬ್ಬರು ಮನೆ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಲ್ಲ ಅಲ್ಲಿ, ಅದು ಸರಿ ಒಂದೇ ಕಡೆಯವ್ರು ಬಂದುಬಿಟ್ಟು ಸುಮ್ಮನೆ ಅಟ್ಯಾಕ್ ಮಾಡಿಬಿಟ್ರಪ್ಪ, ಇವರೆಲ್ಲ ನಿಶಸ್ತ್ರರಾಗಿ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ಇವರೆಲ್ಲ ಗಾಂಧಿ ತತ್ವವನ್ನು ಪಾಲಿಸ್ಬಿಟ್ರು ಅಂತೇನಿಲ್ಲ ಅಲ್ಲ ಅಲ್ಲಿ. ಸರ್ ಇಲ್ಲಿ ಯಾರು ನಿಮ್ಮ ಒಡೆತನದ ಒಂದು ಪರ್ಮಿಸಸ್ ಅಲ್ಲಿ ಹಾಕಿದಾಗ ನೀವು ಅದಕ್ಕೆ ಮನವಿ ಮಾಡ್ತಿರಲ್ವಾ ಸರ್ ಅಲ್ಲಿ ಹಾಕ್ಬೇಡಿ ಅಂತ, ಅದನ್ನೇ ರೀತಿನೇ ಜನಾರ್ದನ್ ರೆಡ್ಡಿ ಅವರು ಮನವಿ ಮಾಡಿರೋದು ಹಾಕ್ಬೇಡಿ ಅಂತ. ಅದು ಏನಾಗುತ್ತೆ ಜನಾರ್ದನ್ ರೆಡ್ಡಿ ವಾಲ್ಮೀಕಿಗಳಿಗೆ ವಿರುದ್ಧ ಅಂತನಾ? ಸರ್ ಈ ಕಾರ್ಯಕ್ರಮದ ಬಗ್ಗೆ ಆಗ್ಲಿ ವಾಲ್ಮೀಕಿ ಇದ್ರ ಬಗ್ಗೆ ಆಗ್ಲಿ ಕಾರ್ಯಕ್ರಮದಲ್ಲಿ ಯಾವ್ದು ಅಡ್ಡಿ ಇಲ್ಲ, ಅದ್ರ ಬಗ್ಗೆ ಯಾವ್ದು ಚಕಾರ ಎತ್ತಿಲ್ಲ. ಚಕಾರ ಇರೋವಂಥದ್ದು ನಮ್ಮ ಒಂದು ಒಡೆತನದ ಪರ್ಮಿಸಸ್ ನಲ್ಲಿ ಮನೆ ಎದುರಿನಲ್ಲಿ ಮನೆ ಅವ್ರ ಒಡೆತನದ ನೀವೇ ನೋಡಿ ನಿಮ್ಮ ಒಂದು ಇದನ್ನಲ್ಲಿ ಬರ್ತಾ ಇದೆ ಅವ್ರ ಪರ್ಮಿಸಸ್ ನಲ್ಲಿ ಹಾಕಿರುವಂತದ್ದಕ್ಕೆ ಅದಕ್ಕೆ ವಿರೋಧ ಆಗಿದ್ದಂಥದ್ದು. ಮಿಕ್ಕಿ ಬೇರೆ ಎಲ್ಲಾದ್ರೂ ಹಾಕೋಬಹುದಾಗಿತ್ತು, ಅಲ್ಲಿ ಅವ್ರು ಬೇಡ ಅಂತ ಹೇಳಿದಾರಂತದ್ದು. ಕಾರ್ಯಕ್ರಮದಕ್ಕಾಗ್ಬೋದು ಇದಕ್ಕೆ ಮಾಡ್ಬೋದು, ಅದಕ್ಕೆ ನಮ್ ಗೌರವ ಇದೆ ಮಾಡ್ಕೊಳ್ಳಿ ಅದಲ್ಲಿ. ಆದ್ರೆ ಇಲ್ಲಿ ಕಿಚಾಯಿಸುವಂತದ್ದು ಮತ್ತೆ ಏನು ಅಂತ ಕೇಳುವಂತದ್ದು ನಾನು ಅಂತ ಹೇಳುವಂತದ್ದು ಇರುತ್ತಲ್ಲ ಸರ್, ನಾನು ಅಂತ ಹೇಳುವಂತ ನಾನತ್ವಕ್ಕೆ ಇದೆಲ್ಲ ಕಾರಣ ಆಗಿರುವಂತದ್ದೇನೆ. ಇದನ್ನೇನ್ ಮಾಡಕ್ ಹೋಗಿದ್ದಾರೆ ಇವಾಗ ಅವರು ಮಾತಾಡ್ತಾ ಇರ್ಬೇಕಾದಾಗ ಒಬ್ಬ ಆಡಳಿತ ಪಕ್ಷದ ಇವರು ಮುಖ್ಯಮಂತ್ರಿ ಇವರು ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದ್ರು, ಇವ್ರ ಜೊತೆ ಮಾತಾಡೇ ಇಲ್ಲ ಅದಲ್ಲಿ ಏನ್ ಮಾಡ್ಬೇಕು ಏನ್ ನಡಿಬೇಕಂತ ಅನ್ಬಿಟ್ಟು. ಸೊ ವಾಟ್ ಈಸ್ ಇಟ್ ಯು ಅಪ್ರೂವಿಂಗ್ ಅಂತದಲ್ಲಿ. ಸೊ ನೀವು ತಿಳಿಗೊಳಿಸಬೇಕಾಗಿರೋದನ್ನ ಹೆಚ್ಚಿಗೆಗೊಳಿಸಿದಂತದ್ದು ಫೈರ್ ಮಾಡಿದೆ ಅಂತ ಕಲ್ ತೂರಾಟ ಹೋಗಿ ಅಂತ. ಸರ್ ಕಲ್ ತೂರಾಟ ಯಾರ ಮನೆಗೆ ಹೋಯ್ತು ಸರ್ ಅಲ್ಲಿ, ಯಾರ ಮನೆಗೆ ಹೋಯ್ತು ಅದಲ್ಲಿ? ಬರೀ ಒಂದು ಯಾರ ಮೇಲೆ ಫೈರ್ ಮಾಡಿದ್ರು ಅದು ತನಿಖೆ ಆದ್ಮೇಲೆ ತಿಳಿಯುತ್ತೆ. ನಾವೇ ಹೇಳ್ತಾ ಇರುವಂತದ್ದು ಈ ತರ ಗೂಂಡಾಯಿಸಂ ಕಲ್ಚರ್ ನ ಯಾಕೆ ಬಳ್ಳಾರಿಗೆ ತರ್ತಾ ಇದ್ದೀರಾ? ಸರ್ಕಾರ ಇದು ಇಡೀ ರಾಜ್ಯದಲ್ಲೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಇಲ್ಲಿ ಅದು ಹದಗೆಟ್ಟೋಗಿದೆ. ನಾವು ಅಲ್ಲಿ ಹೇಳ್ತಾರೆ ಹದಗೆಟ್ಟೋಗಿರ್ಬೇಕಾದಾಗ ಒಬ್ಬ ಶಾಸಕ ಆಗಿರೋನು ತನ್ನ ಜೀವ ಭಯಕ್ಕೆ ರಕ್ಷಣೆ ಇಲ್ಲ, ರಕ್ಷೆ ಕೊಡಿ ಅಂತ ಕೇಳಬೇಕಾದಾಗ ಅವ್ರ ಮೇಲೆ ಕೇಸ್ ಹಾಕುವಂತದ್ದು ಪ್ರಶ್ನೆ ಬಂತು ಅಂದ್ರೆ ಕಾಂಗ್ರೆಸ್ ಕಡೆಯವರೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಸಾಧ್ಯನಾ? ಇದನ್ನ ಆಪೋಸಿಟ್ ಅವರೇ ಮಾಡಿರೋದು ಅಂತ ತನಿಖೆ ಆಗ್ಲಿ ಸರ್, ಅದಲ್ಲಿ ಯಾರು ಫೈರ್ ಮಾಡಿದಂತ ಗೊತ್ತಾಗತ್ತಲ್ಲ ಸರ್, ಅವರನ್ನ ಸಾಯಿಸ್ಕೊಂಡ್ಬಿಡ್ತಾರ ಅಂತ ಪ್ರಶ್ನೆ ಇದೆ ಇಲ್ಲಿ. ನೀವ್ ಹೇಳ್ತಾ ಇದ್ದೀವಿ ಇವಾಗ ನಾನತ್ವ ಅಂತ ಬಂದಿರ್ಬೇಕಾದಾಗ ಯಾರು ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತಲ್ವ, ಅಲ್ಲಿ ಯಾರು ಫೈರ್ ಮಾಡಿದ್ರು ಅಂತ ಅವರೇ ಹೇಳಿದಾರಲ್ಲ ಅದಲ್ಲಿ ನಮ್ ಕಾರ್ಯಕರ್ತ ಅಂತ ಅಂದ್ಬಿಟ್ಟು. ಎಲ್ಲಿಂದ ಆಯ್ತು, ಯಾವ ಕಡೆಯಿಂದ ಆಯ್ತು ಅವರೇ ಹೇಳಿದಾರೆ ಅದಲ್ಲಿ. ಮತ್ತ ದುರ್ದೈವ ಸರ್ ಅದಲ್ಲಿ, ಯಾಕಂದ್ರೆ ಈ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ ಹೋಗಿ ಕಾಂಗ್ರೆಸ್ ರಿಪಬ್ಲಿಕ್ ಮಾಡಕ್ ಹೋಗಿ ಅವ್ರ ಕಾರ್ಯಕರ್ತರನ್ನೇ ಅವರೇ ಶೂಟ್ ಮಾಡ್ಕೊಳ್ಳುವಂತ ವಿಪರ್ಯಾಸ ಅದಲ್ಲಿ. ಆ ಜೀವ ಹೋಗಿದ್ದಕ್ಕಿದಿಲ್ಲ, ಅವ್ರು ಬಳ್ಳಾರಿನೇ ಸುಟ್ಟಾಕ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ಅಲ್ಲಿ, ಅದಕ್ಕೆ ಯಾರು ಸುಮೋಟ ಕೇಸೇ ಆಗ್ತಾ ಇಲ್ಲ. ಜನ ಅದನ್ನ ಕೇಳ್ತಾ ಇದಾರೆ.